Hey everyone, it's me Sahana Sangam. Welcome back to my YouTube channel. Karnataka PU board ಇಂದ ಸೆಕೆಂಡ್ PUC ರಿಲೇಟೆಡ್ ಎಲ್ಲ ಸಬ್ಜೆಕ್ಟ್ಸಿನ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನು ಇವತ್ತು ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಕೊಡ್ತೀನಿ. ಆ ಅನಾಲಿಸಿಸ್ ಹೋಗೋಕ್ಕೂ ಮುಂಚೆ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಕ್ಕೆ ಬೇಕು ಅಂತ ಹೇಳ್ತೀನಿ. ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀವು ಸ್ಟಡಿ ಮಾಡೋದ್ರಿಂದ, ಅದನ್ನು ಕಂಪ್ಲೀಟ್ ಅನಾಲಿಸಿಸ್ ಮಾಡೋದ್ರಿಂದ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ, ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತೆ, ಎಷ್ಟು ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರುತ್ತೆ, ನಾನು ಅದರಲ್ಲಿ ಎಷ್ಟು ಆನ್ಸರನ್ನು ಮಾಡಬೇಕು, 1 ಮಾರ್ಕ್ ಕ್ವಶನ್ಸ್ ಇರುತ್ತಾ, 2 ಮಾರ್ಕ್ಸ್ ಇರುತ್ತಾ, 3 ಮಾರ್ಕ್ಸ್ ಇರುತ್ತಾ, ನ್ಯೂಮ್ಯಾರಿಕಲ್ಸ್ ಹೇಗಿರುತ್ತೆ, ಯಾವ ಚಾಪ್ಟರ್ಸಿಂದ ನ್ಯೂಮ್ಯಾರಿಕಲ್ಸನ್ನು ಫ್ರೇಮ್ ಮಾಡ್ತಾರೆ ಕ್ವಶನ್ಸ್ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೈ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಈಗ ನಿಮಗೆ ಗಾಸಿಪ್ ಬರ್ತಾ ಇರ್ಬೋದು, ಏನಂದರೆ ಬೋರ್ಡ್ ಎಕ್ಸಾಮಿನೇಷನ್ 2024 ತುಂಬ ಡಿಫಿಕಲ್ಟಾಗಿರುತ್ತೆ, ಏನೋ ಹಾರ್ಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದರಿಂದ ಪೇಪರ್ ಲೆವೆಲ್ ಡಿಫಿಕಲ್ಟಾಗಿರುತ್ತೆ, ಅಟೆಂಡ್ ಮಾಡೋದು ತುಂಬ ಕಷ್ಟ ಅಂತ ನಿಮಗೆ ಬರ್ತಾ ಇರ್ಬೋದು ನ್ಯೂಸು. ಪೇಪರ್ ಲೆವೆಲ್ ಡಿಫಿಕಲ್ಟಾಗಿರುತ್ತಾ, ಈಸಿಯಾಗಿರುತ್ತಾ, ಮಾಡ್ರೇಟ್ ಆಗಿರುತ್ತಾ ಅಂತ ನಿಮಗೆ ವಿಡಿಯೋ ಎಂಡ್ ಮೇಲೆ ನೀವೇ ಡಿಸೈಡ್ ಮಾಡ್ತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ. ದಿಸ್ ಈಸ್ ಯುವರ್ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್. ನಿಮಗೆ ಕೆಮಿಸ್ಟ್ರಿಯಲ್ಲಿ ಗೊತ್ತಿರೋ ಹಾಗೆ ಟೋಟಲ್ 10 ಚಾಪ್ಟರ್ಸ್ ಇದೆ. ಫಿಸಿಕಲಲ್ಲಿ 3 ಚಾಪ್ಟರ್ಸ್, ಇನ್ಆರ್ಗಾನಿಕಲಿ 2 ಚಾಪ್ಟರ್ಸ್ ಇದೆ, ಆರ್ಗಾನಿಕಲಿ 5 ಚಾಪ್ಟರ್ಸ್ ಇದೆ. ಇದರಲ್ಲಿ ತುಂಬ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಬಿಕಾಸ್ 14 and 14 ಮಾರ್ಕ್ಸ್ ಇದ್ರ ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಅಂದರೆ ಸೆಕೆಂಡ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತಂದರೆ ಸೊಲ್ಯೂಷನ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್, 13 and 13 ಮಾರ್ಕ್ಸ್ ಇದೆ ಇದಕ್ಕೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆಲ್ಕೋಹಾಲ್ಸ್, ಫಿನೋಲ್ಸ್ ಆ್ಯಂಡ್ ಈಥರ್ಸ್ ಇದೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ D&F ಬ್ಲ್ಯಾಕ್ ಎಲಿಮೆಂಟ್ಸ್. ನೆಕ್ಸ್ಟ್ 9 and 9 ಮಾರ್ಕ್ಸ್ ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರಿನ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್ ಕ್ಯಾರಿ ಮಾಡುತ್ತೆ. ಲೀಸ್ಟ್ ವೆಯ್ಟೇಜ್ ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಲಾಸ್ಟ್ ಚಾಪ್ಟರ್ ಯಾವುದು ಅಂದರೆ ಅಮೈನ್ಸ್, ಅದು 8 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಓಕೆನಾ, ಇವಾಗ ನಿಮಗೆ ಗೊತ್ತಾಗಿದೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಅಂತ. ಇಲ್ಲಿ ಮೇಲೆ ನೋಡಿ, ನಿಮಗೆ ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ, ಹಾರ್ಟ್ಸ್ ಅಂತ 4 ಕೆಟಗರೀಸನ್ನು ಇವರು ಮಾಡಿದ್ದಾರೆ. ಇದು ಏನಕ್ಕೆ ಮಾಡಿದ್ದಾರೆ ಅಂತಂದರೆ ಇದು ಕ್ವಶನ್ ಪೇಪರ್ ಪ್ಯಾಟ್ರನ್ ಲೆವೆಲನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ರಿಮೆಂಬರ್, ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಲೆವೆಲ್ ಕ್ವಶನ್ಸ್ ಆಲ್ಮೋಸ್ಟ್ ಈಸಿನೇ ಇರುತ್ತೆ. ರಿಪೀಟೆಡ್, ಎಕ್ಸ್ಪೆಕ್ಟೆಡ್, ಫಿಕ್ಸ್ಡ್ ಕ್ವಶನ್ಸ್ ಅಂತ ನೀವೇನು ಕರಿತೀರೋ ಅದೇ ಕ್ವಶನ್ಸು ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ಸಲ್ಲಿ ಬರುತ್ತೆ. ಅಪ್ಲೈ ಹಾರ್ಟ್ಸ್ ಲೆವೆಲ್ ಕ್ವಶನ್ಸಲ್ಲಿ ನಿಮಗೆ ಕ್ವಶನ್ ಲೆವೆಲ್ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಅಪ್ಲೈ ಅಂದರೆ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ನಿಮಗೆ ಕೇಳ್ತಾರೆ. ಹಾರ್ಟ್ಸ್ ಅಂತಂದರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ ಅಂತ. ಈ ಕ್ವಶನ್ಸು ಸ್ವಲ್ಪ ನೀವು ಜಾಸ್ತಿ ಥಿಂಕ್ ಮಾಡಿ ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಈ 2 ಸೆಕ್ಷನ್ಸ್ ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಇದರಲ್ಲೇ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ ವೇರಿ ಆಗುತ್ತೆ. ಬಟ್ ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನ್ಸಲ್ಲಿ ಕ್ವಶನ್ಸ್ ತುಂಬಾ ಈಸಿಯಾಗೇ ಇರುತ್ತೆ. ಇದೇ ಬ್ಲೂ ಪ್ರಿಂಟನ್ನು ನಾನು ಡಿಕೋಡ್ ಮಾಡಿ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಥರ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ನೋಡೋಣ. ಸೊ ದಟ್ ಅದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 70 ಮಾರ್ಕ್ಸ್ ಇರುತ್ತೆ. ಕ್ವಶನ್ಸು 49 ಇರುತ್ತೆ. ಇದರಲ್ಲಿ ನೀವು 35 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಟೈಮಿಂಗ್ಸ್ ಬಂದುಬಿಟ್ಟು 3 hours 15 minutes ನಿಮಗೆ ಇರುತ್ತೆ. ಕೆಮಿಸ್ಟ್ರಿನಲ್ಲಿ ನಿಮಗೆ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ABCDE ಹೀಗೆ 5 ಪಾರ್ಟ್ಸನ್ನು ಡಿವೈಡ್ ಮಾಡಿದ್ದಾರೆ. ಪಾರ್ಟ್ ಎಯಲ್ಲಿ ಫಸ್ಟ್ ಮೈನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ 15 ಕ್ವಶನ್ಸ್ ಇರುತ್ತೆ. 1 ಕ್ವಶನ್ಗೆ 1 ಮಾರ್ಕ್ ಕ್ಯಾರಿ ಆಗುತ್ತೆ. ಇದರಲ್ಲಿ 15 ಕ್ವಶನ್ಸ್ಗೆ 15 ಮಾರ್ಕ್ಸ್ ನಿಮಗೆ ಕ್ವಶನ್ ಪೇಪರಲ್ಲಿ ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ಗೆ ಅಂದರೆ 1 ಕ್ವಶನ್ಗೆ 1 ಮಾರ್ಕ್ ಕ್ಯಾರಿ ಆಗುತ್ತೆ. ಸೊ 1 into 5 ಮಾರ್ಕ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬರುತ್ತೆ. ಟೋಟಲಾಗಿ ಎಷ್ಟು ಕ್ವಶನ್ಸ್ ಆಯಿತು? 20 ಕ್ವಶನ್ಸ್ ಆಯಿತು. ಈ 20 ಕ್ವಶನ್ಸಲ್ಲಿ 16 ಕ್ವಶನ್ಸ್, 9 + 7 ಎಷ್ಟಾಗುತ್ತೆ? 16 ಆಗುತ್ತೆ. 16 ಕ್ವಶನ್ಸು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸಿಂದನೇ ಕೇಳ್ತಾರೆ, ಅಂದರೆ ಈಸಿನೇ ಇರುತ್ತೆ. ಇನ್ನು 4 ಕ್ವಶನ್ಸ್, 1 ಕ್ವಶನ್ ಆ್ಯಂಡ್ 3 ಕ್ವಶನ್ಸ್, ಇನ್ನೂ ಏನು 4 ಕ್ವಶನ್ಸ್ ಇದೆಯೋ ಅದು ಅಪ್ಲೈಡ್ ಆ್ಯಂಡ್ ಹಾರ್ಟ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಅದರಲ್ಲಿ 1 ಕ್ವಶನ್ ಅಪ್ಲೈಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, ಅದು ಸೊಲ್ಯೂಷನ್ಸಿಂದನೇ ಕೇಳ್ತಾರೆ. ಇನ್ನು 3 ಕ್ವಶನ್ಸು ಹಾರ್ಟ್ಸ್ ಲೆವೆಲ್ ಬೇಸ್ಡ್ ಕ್ವಶನಿಂದ ಇರುತ್ತೆ, ಅದು ಎಲೆಕ್ಟ್ರೋಕೆಮಿಸ್ಟ್ರಿ, D&F ಬ್ಲ್ಯಾಕ್ ಎಲಿಮೆಂಟ್ಸ್ ಆ್ಯಂಡ್ ಅಮೈನ್ಸಿಂದ ನಿಮಗೆ ಕೇಳ್ಬೋದು. ಬ್ಲೂ ಪ್ರಿಂಟಲ್ಲಿ ಹೀಗೆ ಕೊಟ್ಟಿದ್ದಾರೆ. ಸೊ 4 ಕ್ವಶನ್ಸನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ, ಬಟ್ 16 ಕ್ವಶನ್ಸ್ ತುಂಬ ಈಸಿಯಾಗೇ ಇರುತ್ತೆ. ಸೊ ಔಟ್ ಆಫ್ 20 ಕ್ವಶನ್ಸಲ್ಲಿ ನೀವು 15 ಕ್ವಶನ್ಸ್ ಅಂತೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. 16 ಮಾಡ್ಬೋದು. 16ಅಲ್ಲಿ 1-2 ಮಿಸ್ ಆಯಿತು ಅಂತಂದರೆ 15 ಕ್ವಶನ್ಸ್ ಅಂತಲೂ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಪಾರ್ಟ್ ಎಯಲ್ಲಿ 15 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದರೆ 15 ಮಾರ್ಕ್ಸನ್ನು ಈಸಿಯಾಗಿ ನೀವು ಗಳಿಸ್ಕೋಬೋದು.
ಓಕೆನಾ. ಪಾರ್ಟ್ ಎ ಆಯಿತು. ಪಾರ್ಟ್ ಬಿ ಬನ್ನಿ. ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ಇರುತ್ತೆ. ನೀವು 3 ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ. 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ 3 × 2 6 ಮಾರ್ಕ್ಸ್ ನಿಮಗೆ ಪಾರ್ಟ್ ಬಿ ಯಲ್ಲಿ ಇರುತ್ತೆ. ಪಾರ್ಟ್ ಬಿ ಯಲ್ಲಿ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಚಾಪ್ಟರ್ಸಿಂದ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂದರೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಬಯೋಮಾಲಿಕ್ಯೂಲ್ಸ್, ಕೆಮಿಕಲ್ ಕೈನೆಟಿಕ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಸೊಲ್ಯೂಷನ್ಸ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಹರಿನ್ಸ್. ಈ 6 ಚಾಪ್ಟರ್ಸಿಂದನೇ 6 ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಸೊಲ್ಯೂಷನ್ಸ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಹರಿನ್ಸಲ್ಲಿ ಮಾತ್ರ ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾರೆ. ಇನ್ನು ರಿಮೈನಿಂಗ್ ಏನು 4 ಚಾಪ್ಟರ್ಸ್ ಇದೆಯೋ ಈ 4 ಚಾಪ್ಟರ್ಸಿಂದನೂ ಕೂಡ 4 ಕ್ವಶನ್ಸು ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇಸ್ಡ್ ಕ್ವಶನ್ಸೇ ಆಗಿರುತ್ತೆ. ಮೀನ್ಸ್ ಈಸಿಯಾಗೇ ಇರುತ್ತೆ. ನೀವೇನು ರಿಪೀಟೆಡು, ಎಕ್ಸ್ಪೆಕ್ಟೆಡು, ಫಿಕ್ಸ್ಡ್ ಕ್ವಶನ್ಸ್ ಅಂತ ಏನು ಕರಿತೀರೋ ಅದೇ ಕ್ವಶನ್ಸು ಈ 4 ಚಾಪ್ಟರ್ಸಿಂದ 4 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಈ 4ಅಲ್ಲಿ ನೀವು 3 ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. 3 ಆರಾಮ್ಸಾಗಿ ಅಟೆಂಡ್ ಮಾಡ್ಬೋದು. ಸೊ 3 × 6 ಮಾರ್ಕ್ಸು ನಿಮಗೆ ಈಸಿಯಾಗಿ ಬಂದೋಗುತ್ತೆ ಪಾರ್ಟ್ ಬಿ ಇಂದ. ಓಕೆ. ಪಾರ್ಟ್ ಸಿ ಯಲ್ಲಿ ಬಂದರೆ ಇದರಲ್ಲೂ ಕೂಡ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸು. 6 ಕ್ವಶನ್ಸ್ ಇರುತ್ತೆ. ನೀವು 3 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 3 × 3 9 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಪಾರ್ಟ್ ಸಿ ಯಲ್ಲಿ 4th ಮೇನ್ ನೆನಪಿರಲಿ. ಪಾರ್ಟ್ ಸಿ 4th ಮೇನ್ ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮಗೆ 2 ಚಾಪ್ಟರ್ಸ್ ಅಷ್ಟೇ ಬರೋದು. ಒಂದು D&F, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್. ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ 3 ಕ್ವಶನ್ಸ್ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 5 ಕ್ವಶನ್ಸ್ ಆಯಿತು. ಅಪ್ಲೈಡ್ ಕ್ವಶನ್ 1 ಕ್ವಶನನ್ನು ಕೇಳ್ತಾರೆ. ಅದು D&F ಬ್ಲ್ಯಾಕ್ ಎಲಿಮೆಂಟ್ಸ್ ಚಾಪ್ಟರಿಂದನೇ ಕೇಳ್ತಾರೆ. ಓಕೆನಾ. ನಿಮಗೆ ಅಪ್ಲೈಡ್ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ, ಟಫ್ ಇರುತ್ತೆ, ಡಿಫಿಕಲ್ಟಿ ಇರುತ್ತೆ ಅಂತಂದರೆ ಈ 5 ಕ್ವಶನ್ಸಲ್ಲಿ ಯಾವುದಾದ್ರೂ 3 ಅಂತೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇನ್ಆರ್ಗಾನಿಕ್ ಕೆಮಿಸ್ಟ್ರಿನ ಪರ್ಫೆಕ್ಟಾಗಿ ನೀವು ಸ್ಟಡಿ ಮಾಡಿದರೆ ಪಾರ್ಟ್ ಸಿ ಯಲ್ಲಿ 4th ಮೇನ 9 ಮಾರ್ಕ್ಸನ್ನು ಈಸಿಯಾಗಿ ನೀವು ತೊಗೋಬೋದು. ಓಕೆನಾ. ಯಾಕಂದರೆ ರಿಮೆಂಬರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇಸಿಸ್ ಕ್ವಶನೇ ಇರೋದ್ರಿಂದ ಅದರಲ್ಲಿ 5 ಇದೆ. ನೀವು 3 ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆ. ಇದರಲ್ಲಿ ನಿಮಗೆ 9 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇದರಲ್ಲೇ ಪಾರ್ಟ್ ಸಿ ಯಲ್ಲೇ 5th ಮೇನ್ ಕ್ವಶನ್ ನಾವು ನೋಡೋದಾದರೆ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. 4 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 2 ಅಟೆಂಡ್ ಮಾಡಬೇಕಾಗುತ್ತೆ. 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 2 × 3 6 ಮಾರ್ಕ್ಸ್ ಆಯಿತು. ಓಕೆ. ಈ ಸೆಕ್ಷನ್ನು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮಗಿರೋದೇ 3 ಚಾಪ್ಟರ್ಸ್: ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಇದರಲ್ಲಿ 3 ಕ್ವಶನ್ಸು ರಿಮೆಂಬರ್ ಬೇಸ್ಡ್ ಕ್ವಶನ್ ಇರುತ್ತೆ. 1 ಕ್ವಶನು ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಇದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಯಾವುದೇ ಇರಲ್ಲ. ಸೊ ದಟ್ ಈ ಪಾರ್ಟು ಕೂಡ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನ್ಯೂಮ್ಯಾರಿಕಲ್ಸು ಇದರಲ್ಲಿ ಯಾವುದೇ ಕೇಳಲ್ಲ. ನ್ಯೂಮ್ಯಾರಿಕಲ್ಸ್ ಎಲ್ಲಿ ಕೇಳ್ತಾರೆ ಅಂದರೆ ಪಾರ್ಟ್ ಇ ಸೆಕ್ಷನಲ್ಲಿ ಮಾತ್ರ ಕೇಳಬೇಕು ಅಂತ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪಾರ್ಟ್ ಇ ಅಲ್ಲಿ ಮಾತ್ರ ನ್ಯೂಮ್ಯಾರಿಕಲ್ಸನ್ನು ಕೇಳ್ತಾರೆ. ಇದರಲ್ಲಿ ನ್ಯೂಮ್ಯಾರಿಕಲ್ಸನ್ನು ಕೇಳಲ್ಲ. ಓನ್ಲಿ ಥಿಯರಿ ಕ್ವಶನ್ಸನ್ನು ಮಾತ್ರನೇ ಕೇಳ್ತಾರೆ. ಯಾವುದೇ ಹಾಟ್ ಕ್ವಶನ್ ಇಲ್ಲ, ಯಾವುದೇ ಅಪ್ಲೈಡ್ ಕ್ವಶನ್ಸೂ ಇಲ್ಲ. ಸೊ ಈಸಿಯಾಗಿರುತ್ತೆ. ಇಲ್ಲಿ ನೀವು ಈಸಿಯಾಗಿ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ ಡಿ ಬಂದರೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ. ನಿಮಗೆ 7 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 4 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕು. 1 ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 20 ಮಾರ್ಕ್ಸು ಪಾರ್ಟ್ ಡಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಈ ಪಾರ್ಟ್ ಡಿ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 5 ಚಾಪ್ಟರ್ಸ್ ಬರುತ್ತೆ. 5 ಚಾಪ್ಟರ್ಸಿಂದನೇ ಕ್ವಶನ್ಸು ಈ ಸೆಕ್ಷನಲ್ಲಿ ಫ್ರೇಮ್ ಆಗುತ್ತೆ. ಈ 7 ಕ್ವಶನ್ಸಲ್ಲಿ 3 ಕ್ವಶನ್ಸು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಇನ್ನೂ 3 ಕ್ವಶನ್ಸು ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಸೊ ಟೋಟಲಾಗಿ 6 ಕ್ವಶನ್ಸ್ ಆಯಿತು. 6 ಕ್ವಶನ್ಸ್ ಈಸಿ ಇರುತ್ತೆ. 1 ಕ್ವಶನ್ ಮಾತ್ರ ಡಿಫಿಕಲ್ಟ್ ಇರುತ್ತೆ. ಅದು ಅಪ್ಲೈಡ್ ಲೆವೆಲ್ ಬೇಸ್ಡ್ ಕ್ವಶನು. ಇದು ಅಪ್ಲೈಡ್ ಲೆವೆಲ್ ಬೇಸ್ಡ್ ಕ್ವಶನು ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದಾನೆ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಅಪ್ಲೈಡ್ ಕ್ವಶನನ್ನು ನಮಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ 6 ಕ್ವಶನ್ಸಲ್ಲಿ 4 ಕ್ವಶನ್ಸನ್ನು ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಬಿಕಾಸ್ ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ 20 ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಪಾರ್ಟ್ ಡಿ ಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡ್ಬೋದು ಅಂದರೆ 3+2 ಫಾರ್ಮೆಟಲ್ಲಿ ಮಾಡ್ಬೋದು. ಅಂದರೆ 37th ಕ್ವಶನ್ನಲ್ಲಿ A1 ಮತ್ತು B1. ಸೊ ಎ ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ, ಬಿ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಅವರು ಸೆಗ್ರಿಗೇಟ್ ಮಾಡಿ ನಿಮಗೆ ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಲಾಸ್ಟ್ ಪಾರ್ಟ್ ಇ, ಇದರಲ್ಲಿ ಓನ್ಲಿ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಮಾತ್ರ ಇರುತ್ತೆ. ಟೋಟಲಾಗಿ 6 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ. ಎಸ್ಪೆಷಲಿ ಥಿಯರಿಯನ್ನು ಇದರಲ್ಲಿ ಕೇಳೋದೇ ಇಲ್ಲ. ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಮಾತ್ರ ಕೇಳ್ತಾರೆ. ಏನು ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಈ 3 ಚಾಪ್ಟರ್ಸಿಂದ ನಿಮಗೆ ಪ್ರಾಬ್ಲಮ್ಸನ್ನೇ ಕೇಳ್ತಾರೆ. ಇದರಲ್ಲಿ ನೋಡಿ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಮೆಂಬರ್ ಬೇಸ್ಡ್ ಕ್ವಶನ್ ಇರಲ್ಲ. ಅಪ್ಲೈಡ್ ಆ್ಯಂಡ್ ಹಾರ್ಟ್ಸ್ ಕ್ವಶನ್ನೇ ಇರುತ್ತೆ. ಅಪ್ಲೈಡಲ್ಲಿ 2 ಕ್ವಶನ್ಸನ್ನು ಕೇಳ್ತಾರೆ. ಆರ್ಟ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸಲ್ಲಿ 4 ಕ್ವಶನ್ಸನ್ನು ಕೇಳ್ತಾರೆ. ಇದೇ ನಿಮಗೆ ಕಷ್ಟ ಅನಿಸೋದು.
ಈ ನ್ಯೂಮ್ಯಾರಿಕಲ್ಸ್ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನು 3 ಚಾಪ್ಟರ್ಸ್ ಇದೆಯೋ ಅದರಲ್ಲಿ ನೀವು ಈಗಲಿಂದನೇ ಯಾವುದೇ ಫಾರ್ಮುಲಾಸ್ ಬರುತ್ತೆ ಅದು ನೋಟ್ ಡೌನ್ ಮಾಡಿಕೊಂಡು ಫಾರ್ಮುಲಾಸ್ ಮಾತ್ರ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಜಸ್ಟ್ ನೀವು ಇದರಲ್ಲಿ ಕ್ವಶನ್ ನೋಡಿ ಆ ಫಾರ್ಮುಲಾ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಫಾರ್ಮುಲಾ ಬರೆದು ಬಂದರೆ ಸಾಕು, ನಿಮಗೆ 1 ಮಾರ್ಕ್ ಸಿಗುತ್ತೆ. ಹೀಗೆ ನಿಮಗೆ 6 ಕ್ವಶನ್ಸಲ್ಲಿ ಯಾವುದಾದ್ರೂ 3 ಕ್ವಶನ್ಸನ್ನು ಪಿಕ್ ಮಾಡಿ ಆ 3 ಕ್ವಶನ್ಸ್ ರಿಲೇಟೆಡ್ ಯಾವುದಾದ್ರೂ ಫಾರ್ಮುಲಾನ ಹಾಕಿ ಬನ್ನಿ. ಸೊ ನಿಮಗೆ 3 ಮಾರ್ಕ್ಸ್ ಬರುತ್ತೆ. 9 ಮಾರ್ಕ್ಸಲ್ಲಿ 9 ಮಾರ್ಕ್ಸ್ ಬರಲಿಲ್ಲ ಅಂದ್ರೂ ಕೂಡ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ನೀವು ಈ ಸೆಕ್ಷನಲ್ಲಿ ಪಾರ್ಟ್ ಈ ಸೆಕ್ಷನಲ್ಲಿ 3 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ, 3 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಬಿಕಾಸ್ ಆಫ್ ಫಾರ್ಮುಲಾಸ್ ಸ್ಕೋರ್ ಮಾಡ್ಬೋದು. ಇಲ್ಲಿ ನೋಡಿ 6 + 20 + 3 ಟೋಟಲ್ ಆಗಿ ಎಷ್ಟಾಯಿತು? 29 ಮಾರ್ಕ್ಸ್ ಆಯಿತು. ಓಕೆ, ಇಲ್ಲಿ ನಾನು ಮುಂಚೆನೇ ಬರೆದಿದ್ದೆ 15 + 6 + 9 ಟೋಟಲ್ ಆಗಿ 30 ಮಾರ್ಕ್ಸ್ ಆಯಿತು. 30 ಇಂದ 29, ಸೊ ಟೋಟಲ್ 59 ಸ್ಕೋರ್ ನೀವು ಮಾಡ್ಬೋದು ಔಟ್ ಆಫ್ 70. ಔಟ್ ಆಫ್ 70 59 ಅಂತೂ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಗೇಮ್ ಚೇಂಜಿಂಗ್ ಪಾರ್ಟ್ ಯಾವುದು ಅಂದರೆ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಇ. ಪಾರ್ಟ್ ಎಯಲ್ಲೇ ನಿಮ್ಮ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ, ಬಿಟ್ಟರೆ ಪಾರ್ಟ್ ಇ ಅಲ್ಲಿ ನ್ಯೂಮ್ಯಾರಿಕಲ್ ಸೆಕ್ಷನಲ್ಲಿ ನಿಮಗೆ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಈ 59 ನಿಮಗೆ ಮಾರ್ಕ್ಸ್ ಬರುತ್ತಲ್ಲ, ಈ 59ಅಲ್ಲಿ 4 ಮಾರ್ಕ್ಸ್ ನಂದು ಆ ಪಾಯಿಂಟ್ ನಂದು ಮಿಸ್ ಆಯಿತು, ಈ ಪಾಯಿಂಟ್ ಮಿಸ್ ಆಯಿತು ಅಂತ 4 ಮಾರ್ಕ್ಸ್ ಹೋದ್ರೂ 70ಗೆ ನೀವು ಈಸಿಯಾಗಿ 55 ಸ್ಕೋರ್ ಮಾಡ್ಬೋದು. ಔಟ್ ಆಫ್ 70 55 ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಇನ್ನು 15 ಕ್ವಶನ್ಸು ಪಾರ್ಟ್ ಎ ಅಲ್ಲಿ ಪಾರ್ಟ್ ಇ ಅಲ್ಲಿ ಮಾತ್ರ ವೇರಿ ಆಗುತ್ತೆ. ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಇದ್ದೀರೋ ಅಂದರೆ 65+ ಆಗಿರ್ಬೋದು, 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕಂತ ಇದ್ದೀರೋ ಅವರು ಪಾರ್ಟ್ ಎ ಮತ್ತು ಪಾರ್ಟ್ ಎಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಪಾರ್ಟ್ ಎಲ್ಲಿ NCERTಯಿಂದ ಎಲ್ಲಿ ಬೇಕಿದ್ರು ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಅವ್ರು ಹೇಳಿದ್ದಾರೆ MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲ ಚಾಪ್ಟರ್ಸ್ಗೂ ಕೂಡ ಈಕ್ವಲ್ ವೇಟೇಜನ್ನೇ ಕೊಟ್ಟಿದ್ದಾರೆ. ಓಕೆ, ಪಾರ್ಟ್ ಇ ಅಲ್ಲಿ ಮಾತ್ರ ಫಿಸಿಕಲ್ ಕೆಮಿಸ್ಟ್ರಿ ನೀವು ನ್ಯೂಮ್ಯಾರಿಕಲ್ಸ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು. ಇದು ಕಂಪ್ಲೀಟ್ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಅನಾಲಿಸಿಸ್. ನಾನು ಆಲ್ರೆಡಿ ಕೆಮಿಸ್ಟ್ರಿನಲ್ಲಿ ಸೊಲ್ಯೂಷನ್ಸ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋರಿನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ವಿಡಿಯೋ ಮಾಡಿ ವಿತ್ PDF ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ PCMBಯಲ್ಲಿ ನೀವು 100% ಸ್ಕೋರ್ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ನೆಕ್ಸ್ಟ್ ನಾನು ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.